ಹಾಯ್ ಎಲ್ರಿಗೂ ನಮಸ್ಕಾರ. DY ಕುಕ್ಕಿಂಗ್ ಬ್ಲಾಗ್ಗೆ ಸ್ವಾಗತ. ಇವತ್ತು ಸಾಮೆ ಅಕ್ಕಿನಲ್ಲಿ ರವೆ ಇಡ್ಲಿ ಮಾಡ್ತಾಯಿದ್ದೀನಿ. ಮಾಡೋದು ತುಂಬ ಸುಲಭ. ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನು ಚಟ್ನಿ ಜೊತೆ ಮತ್ತು ಸಾಂಬಾರು ಜೊತೆ ಸರ್ವ್ ಮಾಡ್ಕೋಬೋದು. ನೋಡಿ, ಸಾಮೆ ಅಕ್ಕಿ ನೋಡಲಿಕ್ಕೆ ಈ ರೀತಿ ಇರುತ್ತೆ, ಆದರೆ ಇದು ಸಾಮೆ ಅಕ್ಕಿಯ ರವೆನ ನಾನಿಲ್ಲಿ ತೊಗೊಂಡಿದ್ದೀನಿ. ನಾನಿಲ್ಲಿ 1.5 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ, ಬೆಳಗ್ಗೆ ಟಿಫನಿಗೆ ಬಿಸಿಯಾಗೂ ತಿನ್ಬೋದು. 1.5 ಕಪ್ ಆಗುವಷ್ಟು ನಾನಿಲ್ಲಿ ಸಾಮೆ ಅಕ್ಕಿನ ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೇಲಿ ಜನಕ್ಕೆ ಅಳತೆ ನೋಡಿಕೊಂಡು ತೊಗೋಬೋದು. ಇದನ್ನು 1 ರಿಂದ 2 ಸತಿ ಚೆನ್ನಾಗಿ ನೀರು ಹಾಕಿ ತೊಳ್ಕೊಬೇಕು. ತೊಳ್ಕೊಳ್ಳೋದ್ರಿಂದ ಅದರಲ್ಲಿ ಕೊಳೆ ಎಲ್ಲ ನೀಟಾಗಿ ಹೋಗುತ್ತೆ. ನೀಟಾಗಿ 1 ರಿಂದ 2 ಸತಿ ಚೆನ್ನಾಗಿ ತೊಳ್ಕೊಳ್ಳಿ. ನಾನು ಇದಕ್ಕೆ ಅನ್ನ ಹಾಕ್ತಾಯಿಲ್ಲ, ಏನನ್ನೂ ಹಾಕ್ತಾಯಿಲ್ಲ. ಕಡಲೆಬೇಳೆ ಉದ್ದಿನಬೇಳೆನೆಲ್ಲ ನೆನೆಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ 1 ರಿಂದ 2 ಸತಿ ಚೆನ್ನಾಗಿ ತೊಳ್ಕೊಳ್ಳಿ. ಯಾವುದೇ ರೀತಿ ಇದು ಉಬ್ಬಲ್ಲ. ನೀವು ಅಕ್ಕಿ ಇಡ್ಲಿ ಮಾಡ್ದಂಗೆ ಉಬ್ಬಲ್ಲ, ಇದು ನಾರ್ಮಲ್ಲಾಗೇ ಇರುತ್ತೆ. ಮಿಲೆಟ್ಸ್ ಎಷ್ಟಿದೆಯೋ ಅಷ್ಟನ್ನೇ ಮಾತ್ರ ನೀರು ಹಾಕಬೇಕು, ತುಂಬ ನೀರು ಹಾಕೋಂಗಿಲ್ಲ. ಮಿಲೆಟ್ಸ್ ಎಷ್ಟು ಮುಳುಗುತ್ತೋ ಅಷ್ಟು ಮಾತ್ರ ನಾನಿಲ್ಲಿ ನೀರು ಹಾಕ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಇಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮಿಲೆಟ್ಸ್ನಲ್ಲಿ ಪೋಷಕಾಂಶಗಳು ಹೆಚ್ಚಾಗಿರೋದ್ರಿಂದ ನೀವು ಡೈಲಿ ಅಡುಗೆನಲ್ಲಿ ನೀವು ಮಿಲೆಟ್ಸ್ನ ಮಾಡ್ತಾ ಬರ್ಬೋದು. ಸ್ವಲ್ಪ ಪ್ರೊಸೆಸಿಂಗ್ ಜಾಸ್ತಿ ಇರುತ್ತೆ ಅಷ್ಟೇ. ಇದನ್ನು ನಾನು ರಾತ್ರಿ ಇಟ್ಕೊಂಡು ಬೆಳಗ್ಗೆ ಇಡ್ಲಿ ಮಾಡ್ಕೋತಾ ಇದ್ದೀನಿ. ನೀವು ಅಕ್ಕಿ ಇಡ್ಲಿ ಮಾಡ್ದಂಗೆ ಮಧ್ಯಾಹ್ನ ಅಕ್ಕಿ ನೆನೆಸಿ ರಾತ್ರಿ ರುಬ್ಬಿ ಮತ್ತೆ ಬೆಳಗ್ಗೆ ಇಡ್ಲಿ ಮಾಡೋ ಥರ ಇರಲ್ಲ. ಇದನ್ನು ನೋಡಿ, ರಾತ್ರಿ ಮಾತ್ರ ನೆನೆಸಿಟ್ಕೋತಾ ಇದ್ದೀನಿ ನಾನಿಲ್ಲಿ. ಹಾಗೆಯೇ ಉದ್ದಿನಬೇಳೆ, ಮೆಂತ್ಯಕಾಳು ನೀವು ಇಡ್ಲಿಗೆ ಹೇಗೆ ಹಾಕ್ತಿರೋ ಅದೇ ರೀತಿಯೇ ಹಾಕಿ ಅದನ್ನು ರಾತ್ರಿನೇ ನೆನೆಸಿಟ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾನಿಲ್ಲಿ ಅನ್ನ ಏನೂ ಹಾಕ್ಕೊತಾ ಇಲ್ಲ ರುಬ್ಬಲಿಕ್ಕೆ. ನೋಡಿ, ಈ ಥರ ಬೆಳಗ್ಗೆ ನೋಡಿ ತುಂಬ ನೆನೆಯೋದು, ಆ ಥರ ಉಬ್ಬೋದು ಏನೂ ಆಗಿರೋದಿಲ್ಲ. ನೋಡಿ, ತೋರಿಸ್ತಾ ಇದ್ದೀನಿ. ಈಗ ಕಡಲೆಬೇಳೆ ಉದ್ದಿನಬೇಳೆನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡಿ ನೀವು ಬೆಳಗ್ಗೆನೇ ಒಂದು ಅರ್ಧ ಗಂಟೆನಾದ್ರು ಇಡ್ಬೋದು, 1 ಗಂಟೆನಾದ್ರು ಇಡ್ಬೋದು, ಇಲ್ಲ ರುಬ್ಬಿದ ತಕ್ಷಣನಾದರೂ ಮಾಡ್ಬೋದು. ಸಾಮೆ ಅಕ್ಕಿನಲ್ಲಿ ನಾರಿನಾಂಶ ಇರೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಇದ್ದವ್ರಿಗೆ ತುಂಬ ಒಳ್ಳೆಯದು. ನೋಡಿ, ಈ ಥರ ಇಡ್ಲಿ ಪ್ಲೇಟ್ಗೆ ನೀಟಾಗಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಇಡ್ಲಿನ ಮಾಡ್ಕೋಬೋದು. ದೇಹದ ತೂಕ ನಿಯಂತ್ರಣದಲ್ಲಿಡತ್ತೆ. ಮಧುಮೇಹಿಗಳಿಗೆ ಇದು ಅತ್ಯಂತ ಸೂಕ್ತವಾದ ಆಹಾರ. ಸಾಮೆ ಸಿರಿಧಾನ್ಯದಲ್ಲಿ ಕಬ್ಬಿಣಾಂಶ ಸಮೃದ್ಧವಾಗಿರೋದ್ರಿಂದ ರಕ್ತಹೀನತೆ ಸಮಸ್ಯೆ ಇದ್ದವರಿಗೆ ತುಂಬಾ ಒಳ್ಳೆಯದು. ಅಲರ್ಜಿ ಇರೋರಿಗೆ ಇದು ಬೆಸ್ಟ್ ಅಂತ ಹೇಳ್ತೀನಿ. ಅಲರ್ಜಿ ಆಗುತ್ತೆ ನನಗೆ ಅನ್ನೋರಿಗೆ ಆರಾಮಾಗಿ ಸೇವಿಸ್ಬೋದು, ಯಾವುದೇ ಭಯವಿಲ್ಲದೇ ಆರಾಮಾಗಿ ಸೇವಿಸ್ಬೋದು. ನೋಡಿ, ಈ ಥರ ಪ್ಲೇಟಿಗೆ ನೀಟಾಗಿ ಹಾಕ್ಕೊಂಡು ನೋಡಿ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ. ಚೆನ್ನಾಗಿಯೇ ಮಿಕ್ಸ್ ಆಗಿದೆ. ಒಂದು ಅರ್ಧ ಗಂಟೆ ಇಟ್ಟಿದ್ದೀನಿ ಅಷ್ಟೇ ನಾನಿಲ್ಲಿ, ತುಂಬ ಹೊತ್ತೇನು ಇಟ್ಟಿಲ್ಲ. ಒಂದೊಂದಾಗಿ ನೀಟಾಗಿ ಹಾಕ್ಕೊಂಡು ಈಗ ಆಲ್ರೆಡಿ ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ನಾನು. ನೀರು ಕುದೀತಾ ಇದೆ. ನಾರ್ಮಲ್ಲಾಗಿ ನೀವು 10 ನಿಮಿಷ 15 ನಿಮಿಷ ಹೇಗೆ ಬೇಯಿಸ್ಕೊತೀರೋ ಅದೇ ರೀತಿಯೇ 10 ರಿಂದ 15 ನಿಮಿಷ ಬೇಯಿಸ್ಕೋಬೋದು. ರವೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. 10 ರಿಂದ 15 ನಿಮಿಷ ಆದ ನಂತರ ನೋಡಿ, ಚೆನ್ನಾಗಿ ಇಡ್ಲಿ ಬೆಂದಿರುತ್ತೆ. ನಾನಿಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ ಚಟ್ನಿ ಮತ್ತು ಸಾಂಬಾರು ಜೊತೆ. ಇದೇ ಥರ ಮೋರ್ ವಿಡಿಯೋಗಳಿಗಾಗಿ DY ಕುಕ್ಕಿಂಗ್ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.